ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವ ಅಲಂಕಾರು ಗ್ರಾಮ ಶರವೂರು ಎಂಬಲ್ಲಿರ್ತಕ್ಕಂಥ ಈ ದೇವಸ್ಥಾನದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲಿರುವಂಥದ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ಶ್ರೀಯುತ ಗೋಪಾಲಕೃಷ್ಣ ಪಟೇಲರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು, ಹಾಗೆ ಶ್ರೀಯುತ ಸುಬ್ರಹ್ಮಣ್ಯರಾವ್ ನಗರಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಶ್ರೀಯುತ ರಾಧಾಕೃಷ್ಣ ರೈ ಪರಾರಿಗುತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಶ್ರೀಯುತ ರಾಘವೇಂದ್ರ ಭಟ್ ದೇವಸ್ಥಾನದ ಪ್ರಧಾನ ಅರ್ಚಕರು, ಶ್ರೀಯುತ ಮುತ್ತಪ್ಪ ಪೂಜಾರಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ವಿಠಲ್ ರೈ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ಶ್ರೀ ಜನಾರ್ದನ ಗೌಡ ಕಯ್ಯಪ್ಪೆ ಬ್ರಹ್ಮಕಲಶೋತ್ಸವ ಸಮಿತಿಯ ಹೊರೆ ಕಾಣಿಕೆಯ ಪ್ರಧಾನ ಸಂಚಾಲಕರು, ಹಾಗೂ ಅಜಿತ್ ರೈ ಮನವಳಿಕೆ ಬ್ರಹ್ಮಕಲಶೋತ್ಸವ ಪ್ರಚಾರ ಸಮಿತಿಯ ಸಂಚಾಲಕರು. ಮೊದಲೇ ಹೇಳಿದ ಹಾಗೆ ಇತಿಹಾಸ, ನಾನು ಹೇಮಂತ ರೈ ಮನವಳಿಕೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. ಮೊದಲೇ ಹೇಳಿದ ಹಾಗೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇತಿಹಾಸ ಪ್ರಸಿದ್ಧ ಅಂತ ಹೇಳಿದ್ರೆ ದೇವಸ್ಥಾನದ ಇತಿಹಾಸ ದ್ವಾಪರ ಯುಗದ ಅಂತ್ಯದಲ್ಲಿ ಪಾಂಡವರ ಗುರುಗಳಾದಂತಹ ಧೌಮ್ಯ ಮಹರ್ಷಿಗಳು ಸ್ನಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸರೋವರದಲ್ಲಿ ದೇವಿ ಪ್ರತ್ಯಕ್ಷ ಆಗಿರುವಂತದ್ದು. ಅವಾಗ ಅವರ ಶಿಷ್ಯರಾದಂತಹ ಭೀಮಸೇನ ಮತ್ತೆ ಅರುಣಿಯ ಮೂಲಕ ಪ್ರತಿಷ್ಠಾಪನೆ ಅಂತ ತನ್ನ ತಪಶಕ್ತಿಯನ್ನ ಧಾರೆ ಎರೆದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತ್ರಿಶೂಲ, ಶೂಲ ಮತ್ತೆ ಕಮಲವನ್ನ ಹಿಡಿದಿರ್ತಕ್ಕಂಥ ಆದಿಮಾಯೆ ದುರ್ಗಾದೇವಿಯ ರೂಪ, ದುರ್ಗಾದೇವಿಯ ಆ ಒಂದು ದಿವ್ಯ ಸಾನ್ನಿಧ್ಯ ಇರುವಂತದ್ದು ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈಗ ಇರ್ತಕ್ಕಂತಹ ದೇವಸ್ಥಾನ ಕೂಡ, ಅಲ್ಲಿರ್ತಕ್ಕಂಥ ವಿಗ್ರಹ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಪ್ರಕಾರ ಕೂಡ ಮೂಲ ವಿಗ್ರಹ ಸುಮಾರು 1100 ವರ್ಷಕ್ಕಿಂತ ಹೆಚ್ಚಿನದಾಗಿದ್ದು. ಅದಕ್ಕಿಂತ ಹೆಚ್ಚು ಎಷ್ಟು ಅಂತ ಹೇಳಿ ಅವರಿಗೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಮಿನಿಮಮ್ ಕಡಿಮೆ 1100 ವರ್ಷದ ಹೆಚ್ಚು ಇತಿಹಾಸ ಇರತಕ್ಕಂಥ ದುರ್ಗಾದೇವಿಯ ಮೂಲ ವಿಗ್ರಹ ಈಗಲೂ ಇರುವಂತದ್ದು. ಈ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಿಯ ಮೂಲ ವಿಗ್ರಹವನ್ನು ಬಿಟ್ಟು ಪ್ರತಿಯೊಂದು ಕೂಡ ಹೊಸದಾಗಿ ಆಗ್ತಾ ಇರುವಂತದ್ದು. ಪ್ರತಿಯೊಂದು ಅಂತ ಹೇಳಿದ್ರೆ ಗರ್ಭಗುಡಿಯಿಂದ ಹಿಡಿದು, ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪೌಳಿ, ಅದರ ನಂತರ ನಾವು ಹೊಸದಾಗಿ ಮಾಡ್ತಕ್ಕಂಥ ರಾಜಗೋಪುರ, ಹಾಗೆ ಹೆಬ್ಬಾಗಿಲಲ್ಲಿ ಇರ್ತಕ್ಕಂತಹ ಮಹಾದ್ವಾರ, ಬ್ರಹ್ಮರಥ, ಮೊದಲಿದ್ದಂತ ಬ್ರಹ್ಮರಥವನ್ನು ಕೂಡ ಹೊಸದಾಗಿ ಮಾಡಿ ಹೊಸದಾಗಿರ್ತಕ್ಕಂಥ ಬ್ರಹ್ಮರಥ, ಹಾಗೆ ಅಂಗಣದಲ್ಲಿ ಹೂವಿನ ರಥ, ಪಲ್ಲಕ್ಕಿ, ನೂತನವಾಗಿರ್ತಕ್ಕಂಥ ಏಕಶಿಲೆಯ ಬಹಳ ಅಪರೂಪದ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಪ್ರದೇಶಗಳಲ್ಲಿ ಕಡಿಮೆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಧ್ವಜಸ್ತಂಭ, ಏಕಶಿಲಾ ಧ್ವಜಸ್ತಂಭ ಕೂಡ ಹೊಸದಾಗಿ ಆಗ್ತಾ ಇರುವಂತದ್ದು. ಅದರೊಟ್ಟಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮುಗೇರರ ಗುಡಿ, ಕೊರಗಜ್ಜನ ಕಟ್ಟೆ, ದೈವಗಳ ಸಾನ್ನಿಧ್ಯ, ಇದೆಲ್ಲ ಕೂಡ ಹೊಸದಾಗಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭದ್ರಕಾಳಿ ಗುಡಿ ಕೂಡ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಜೀರ್ಣಾವಸ್ಥೆಗೊಂಡು ಎಲ್ಲ ಸಂಪೂರ್ಣವಾಗಿ ದೇವಸ್ಥಾನ ಒಂದು ಬಹಳ ವಿಶೇಷವಾಗಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ದೇವಸ್ಥಾನ, ಶಿಲಾಮಯ ದೇವಸ್ಥಾನ ಮೂಡಿ ಬರ್ತಾ ಇರುವಂತದ್ದು. ಬ್ರಹ್ಮಕಲಶೋತ್ಸವ ನಮ್ಮ ದೇವಸ್ಥಾನದ ತಂತ್ರಿಗಳಾಗಿ ವೇದಮೂರ್ತಿ ಕುಡುಪು ಶ್ರೀ ನರಸಿಂಹ ತಂತ್ರಿಗಳ ಮಾರ್ಗದರ್ಶನದಲ್ಲಿ, ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ವಾಸ್ತುಶಿಲ್ಪದ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳು
2024 ಮೇ ತಿಂಗಳಲ್ಲಿ ಪ್ರಾರಂಭಗೊಂಡು ಇದೀಗ 2 ವರ್ಷಗಳು ಕೂಡ ಪೂರ್ಣ ಆಗಿಲ್ಲ. ಅದರ ಮೊದಲೇ ಇಷ್ಟೊಂದು ದೊಡ್ಡದಾದ ಕೆಲಸ ಊರಿನ ಪರ ಊರಿನ ಎಲ್ಲ ಜನರ ಸಹಕಾರದೊಂದಿಗೆ ಇವಾಗ ಪೂರ್ಣಗೊಂಡು ಮಾರ್ಚ್ 25ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಅದರ ನಂತರ ವರ್ಷಾವಧಿ ಜಾತ್ರೆಗಳು ಕೂಡ ಏಪ್ರಿಲ್ 3ರಿಂದ ಏಪ್ರಿಲ್ 13ರ ತನಕ ವರ್ಷಾವಧಿ ಜಾತ್ರೆಗಳು ಕೂಡ ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಒಂದು ಶುಭ ಕಾರ್ಯಗಳು ಸುಮಾರು 19ರಿಂದ 20 ದಿನಗಳ ಕಾಲ ಒಂದು ವಿಜೃಂಭಣೆಯಿಂದ ನಡೆಯುವಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಕುಳ್ಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮೊಂದಿಗೆ ಬಹಳ ಒಂದು ಆತ್ಮೀಯತೆಯಿಂದ ಯಾವಾಗ ಬೇಕಾದ್ರೂ ಬೇಕಾದಂತ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ.